ಎಲ್ಲರಿಗೂ ನಮಸ್ಕಾರ. ವರಿಕೋಟಿ ಸುಬ್ರಹ್ಮರೆಡ್ಡಿ ಆದಂಥ ಮತ್ತು ಅವರ ಧರ್ಮಪತ್ನಿಯಾದಂಥ ಓಬುಲಮ್ಮನವರು ದಾನಿಗಳಾದ ದಾನವನ್ನು ಕೊಟ್ಟಂಥ ದಾನವನ್ನು ಸ್ಥಳೀಯ ಶಾಲೆಯಾದಂಥ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಾದಂಥ ಶಾಲೆಗೆ ಅಗತ್ಯಗಳನ್ನು ನಾವು ಪೂರೈಸಲು ಇವತ್ತು ಸ್ಥಳೀಯ ಸಂಸ್ಥೆಯಾದಂಥ ರಾಜಶ್ರೀ ನಾಲ್ವಾಡೆ ಕೃಷ್ಣರಾಜ ಒಡೆಯರ್ ಫೌಂಡೇಶನ್ ವತಿಯಿಂದ ಇವತ್ತು ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದ್ದೇವೆ. Hey, hey. ಮಾಡ್ಕೊಳ್ತಾ ಇದ್ದೇನೆ. ಇಂದು ಸರ್ಕಾರಿ ಶಾಲೆಗಳು ಕರ್ನಾಟಕದಲ್ಲಿ 45,000 ಸರ್ಕಾರಿ ಶಾಲೆಗಳಿದೆ. ಒಂದು ಸರ್ಕಾರ ಬರ್ತಕ್ಕಂಥ ಹಣದಲ್ಲಿ ಸರ್ಕಾರಿ ಶಿಕ್ಷಕರಿಗೆ ಸಂಬಳ, ಯೂನಿಫಾರ್ಮ್, ಶೂ, ಸಾಕ್ಸ್, ಮಿಡ್ ಡೇ ಮೀಲ್ಸ್ ಎಲ್ಲವನ್ನ ಒದಗಿಸ್ತಾ ಇದೆ. ಆದರೆ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಕೂಡ ಒದಗಿಸ್ತಾ ಇದೆ. ಏಕಕಾಲದಲ್ಲಿ 45,000 ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸ್ಥಳೀಯ ಫೌಂಡೇಶನ್ಗಳು, ಸ್ಥಳೀಯ ಜನರು, ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಿಗೆ ಬೇಕಾದಂತಹ ವಸ್ತುಗಳನ್ನು ಕೊಡುವ ಮೂಲಕ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಹಾಗೂ ಇಲಾಖೆಯ ಘನ ಉದ್ದೇಶ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೌಂಡೇಶನ್ ಅವರು ಆಗಮಿಸಿದ್ದಾರೆ. ಈಗಾಗಲೇ ನಾವು ಆ ಒಂದು ಫೌಂಡೇಶನ್ ಅವರಿಗೆ ನಮ್ಮ ಶಾಲೆಗೆ ಏನೆಲ್ಲ ಬೇಕು ಅನ್ನೋ ಒಂದು ವಿಚಾರವನ್ನ ತಿಳಿಸಿದ್ವಿ. ಅವರು ಒಂದು ವಾರದಿಂದಲೂ ಕೂಡ ತಯಾರಿ ಮಾಡಿಕೊಂಡು 2 ಬಾರಿ ನಮ್ಮ ಶಾಲೆಗೆ ಬಂದು ಈ ಬಗ್ಗೆ ಮೇಡಮ್ ನಾವು ಬರ್ತೇವೆ, ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಹೇಳಿ ಈ ದಿನ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ಇದೀಗ ಸ್ವಾಗತಿಸ್ತಾ ಇದ್ದೇವೆ. ವೆಂಕಟಯ್ಯ ಪುತ್ತೂರವರು ಈ ಒಂದು ಪ್ರದೇಶದ ಹಿರಿಯ ನಾಗರಿಕರು, ಹಿರಿಯ ಮುತ್ಸದಿಗಳು ಒಂದು ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು, ಮಕ್ಕಳಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ದಿನ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, SDMC ಶಿಕ್ಷಕರು ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಇದೊಂದು ಸಂಸ್ಥೆಯ ಸದಸ್ಯರಾದಂತಹ ಬಯಸ್ತಾ ಇದ್ದಾರೆ. ಶ್ರೀನಿವಾಸ್ ಸರ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ವೆಂಕಟೇಶ್ ಸರ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಚರಣ್ ಸರ್ ಅವರು
ಜೋಶ್ವಾ ಅವರು, ಬಾಲಕೃಷ್ಣ ಅವರು, ದರ್ಶನ್ ಅವರು, ಹಾಗೆ ವಿನಯ್ ಕುಮಾರ್ ಅವರು, ಅನಿತಾ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, SDMC ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಬಹಳ ಮುತುವರ್ಜಿಯಿಂದ ನಿನ್ನೆಯಿಂದನೇ ಸರ್ ಒಂದು ಫೌಂಡೇಶನ್ ಅವರು ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ನಾವು ಅವರನ್ನ ಆತ್ಮೀಯವಾಗಿ ಮಾಡ್ಕೊಳ್ಬೇಕು. ಅವರ ಒಂದು ಏನು ಅವರ ಒಂದು ಉಪಕಾರವನ್ನು ನಮ್ಮ ಶಾಲೆಗೆ ಮಾಡ್ತಾ ಇದ್ದಾರೆ, ನಾವು ಅದನ್ನ ನೆನಪಿಸ ಮಾಡಬೇಕು ಹಾಗೆ ಅಂತ ಹೇಳಿ ಹೇಳಿದರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಫೌಂಡೇಶನ್ ನ ಶ್ರೀನಿವಾಸ್ ಸರ್ ಅವರು ಈ ಒಂದು ಅವರ ದೂರದೃಷ್ಟಿ, ಅವರ ಫೌಂಡೇಶನ್ ಏನೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರವನ್ನ ಈ ಮೂಲಕ ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಸರ್ BR ಅಂಬೇಡ್ಕರ್ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಮತ್ತು ಈ ಶಾಲೆಯಲ್ಲಿ ಈ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ಟೀಚರ್ಸು ಮತ್ತು ಟೀಚರ್ಸ್ ಎಲ್ಲರೂ ಕೂಡ ಸೇರಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ರಾಜಶ್ರೀ ಕೃಷ್ಣರಾಜ್ ಒಡೆಯರ್ ಅವರ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದಂಥ M. ಬಾಲಕೃಷ್ಣ ಅವರು ಮತ್ತು ಮತ್ತೊಬ್ಬ ಸದಸ್ಯರಾದಂಥ P. ವೆಂಕಟಯ್ಯ, ಮತ್ತೊಬ್ಬ ಸದಸ್ಯರಾದಂಥ ಅನಿತಾ ಮತ್ತು G. ವೆಂಕಟೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ M. ರವೀಂದ್ರ ಮತ್ತು ಇನ್ನೊಬ್ಬ ಸದಸ್ಯರಾದ ಜೋಶ್ವಾ, ಇನ್ನೊಬ್ಬ ಮುಖಂಡರಾದಂಥ ವಿನಯ್ ಕುಮಾರ್, ಇವರೆಲ್ಲರೂ ಕೂಡ ಈ ಒಂದು ಸಂಸ್ಥೆ ಮಾಡೋ ಉದ್ದೇಶ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರನ್ನ ಅವರ ಹೆಸರಲ್ಲೇ ಈ ಸಂಸ್ಥೆ ಮಾಡಿರೋ ಉದ್ದೇಶ ಅವರು ಮಾಡಿರುವಂಥ ಸೇವೆ ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ಮಾಡಲಿಲ್ಲ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಟಾಟಾ ಇನ್ಸ್ಟಿಟ್ಯೂಟ್ ಅನ್ನೋದು ಸಣ್ಣ ಮಕ್ಕಳು ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಬರ್ತಕ್ಕಂಥ ದಿವಸಗಳಲ್ಲಿ ನಿಮ್ಮೆಲ್ಲರೂ ಕೂಡ ಗೊತ್ತಾಗುತ್ತೆ. ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಸಂಸ್ಥೆ, ಅಂಥ ಸಂಸ್ಥೆಗೆ ನಾಲ್ವಡಿ ಕೃಷ್ಣರಾಜ್ ಅವರು ಈ ರಾಜ್ಯದ ಒಬ್ಬ ರಾಜರಾಗಿದ್ದಾಗ 400 ಚಿಲ್ಲರೆ ಎಕರೆ ಜಮೀನನ್ನು ವಿದ್ಯಾರ್ಥಿ ಸಲುವಾಗಿ ಕೊಡ್ತಕ್ಕಂಥ ದೊಡ್ಡ ವಿಶಾಲವಾದಂಥ ಹೃದಯ ಇರತಕ್ಕಂಥ ರಾಜ. ಇವತ್ತು ಆ ಇನ್ಸ್ಟಿಟ್ಯೂಟಲ್ಲಿ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸವನ್ನು ಪಡೆದು ಈ ದೇಶಕ್ಕೆ ಏನೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬೇಕೋ ಅವರೆಲ್ಲರೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ನಾವು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಂಥ ಒಬ್ಬ ಮಹಾನೀಯರನ್ನು ನಾವು ನೆನೆಸ್ಕೋಬೇಕು. ಯಾಕಂತ ಬರ್ತಕ್ಕಂಥ ದಿವಸದಲ್ಲಿ ಅಂಥವ್ರ ಹೆಸರು ಯಾವುದೋ ಅವರು ಹುಟ್ಟಿದ ದಿವಸನೋ ಮತ್ತು ಅವರು ಇದರ ಒಂದರ ದಿವಸವನ್ನು ಆಚರಣೆ ಮಾಡೋದಕ್ಕಾಗೋದು ಬೇಡ. ನಿರಂತರವಾಗಿ ಅವರ ಹೆಸರಲ್ಲಿ ಸಂಸ್ಥೆ ಮಾಡೋದ್ರೆ ಅನೇಕ ವಿದ್ಯಾವಂತರಿಗೆ ಗೊತ್ತಾಗಬೇಕು ಅವ್ರು ಮಾಡಿರೋ ಸೇವೆ ಅಂತೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆವಾಗ ಅವರು ಮೈಸೂರು ರಾಜರಾಗಿದ್ದಾಗ ಮೈಸೂರು ಅಂತ ರಾಜ್ಯ ಅಂತ ನಮಗೆ ಹೆಸರಿದ್ದು, ತದನಂತರ ಈಗ ಕರ್ನಾಟಕ ಆಗಿದೆ. ಮೈಸೂರು ಮಹಾರಾಜರಾಗಿದ್ದರು ಅವರು. ಈ ರಾಜ್ಯದಲ್ಲಿ ನಾವೆಲ್ಲ ಹುಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಬಹಳ ಅದೃಷ್ಟವಂತರಂತ ಕೂಡ ಹೇಳಬೇಕಾಗ್ತದೆ. 500 ಚಿಲ್ಲರೆಯ ರಾಜರಿದ್ದ ಈ ಭಾರತ ದೇಶದಲ್ಲಿ ಅತ್ಯುನ್ನತ ಕೆಲಸ ಮಾಡ್ತಕ್ಕಂಥವ್ರು ರಾಜಶ್ರೀ ಕೃಷ್ಣರಾಜ್ ಒಡೆಯರ್ ಅವರು. ಯಾರೂ ಮಾಡಲಿಲ್ಲ. ಮೊಟ್ಟ ಮೊದಲು ಮೀಸಲಾತಿ ತಂದಿರೋರು ರಾಜಶ್ರೀ ಕೃಷ್ಣರಾಜ್ ಒಡೆಯರ್. ಇವತ್ತೇನಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಅನ್ನೋದು
ಇದೇ ಆ ಮೀಸಲಾತಿಯಲ್ಲಿ ನಾವೆಲ್ಲ ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಮೊಟ್ಟ ಮೊದಲಾಗಿ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಸ್ವಾತಂತ್ರ್ಯ ಬಂದಮೇಲೆ ಆಮೇಲೆ ಬೇರೆ ಆಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ರಿಸರ್ವೇಷನ್ ಸಿಕ್ತು. ಅದಕ್ಕೆ ನಾವು ಯಾವತ್ತೂ ಕೂಡ 40% ಅದನ್ನು ಮರೆಯಬಾರ್ದು. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಮೇಲೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕೂಡ ನಾವು ಮೀಸಲಾತಿ ಪಡೆದಿದ್ವಿ. ಅವರು ಹೆಸರು ಮೇಲೆ ಒಂದು ಫೌಂಡೇಶನ್ ಮಾಡಿ ಆ ಫೌಂಡೇಶನ್ ವತಿಯಿಂದ ನಾವು ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಇದು ಮಾಡಬೇಕಂತಿದ್ವಿ. ಇನ್ನು ಕೆಲವು ದಿವಸ ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದೀವಿ. ನೀವೆಲ್ಲ ದೊಡ್ಡ ವಿದ್ಯಾವಂತರಾಗಿರ್ತೀವಿ, ನಾವೆಲ್ಲ ಏನಾಗಿರ್ತೀವಿ ಗೊತ್ತಾಗಲ್ಲ. ಈಗ ಅದರಿಂದ ಈ ಶಾಲೆಯಲ್ಲಿ ಹೋಗಿರ್ತಕ್ಕಂಥವ್ರು, ಈ ಶಾಲೆಯಲ್ಲಿ ಓದ್ತಕ್ಕಂಥವ್ರು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು. ಆವಾಗಲೇ ಮಾತ್ರ ನೀವು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು. ಡಾಕ್ಟ್ರು, ಲಾಯರು ಮತ್ತು ಇಂಜಿನಿಯರ್ಸು ಮತ್ತು IAS, IPS, ISR ಎಲ್ಲ ಓದಬೇಕು. ಅದರಿಂದ ನೀವೆಲ್ಲರೂ ಕೂಡ ನೋಡಿ, ಪಕ್ಕದಲ್ಲಿ ಪ್ರೈವೇಟ್ ಶಾಲೆಗಳಿದ್ದಾವೆ. ಆ ಶಾಲೆಯಲ್ಲಿ ಬರೀ SLC ಓದಿರೋರು ಮಾತ್ರ ಟೀಚರ್ಸ್ ಇರ್ತಾರೆ. ಈ ಶಾಲೆಯಲ್ಲಿ ಓದಿರೋರು, ಈ ಶಾಲೆಯಲ್ಲಿ ಟೀಚರ್ಸ್ ಆಗಿರೋರು ಡಿಗ್ರಿ ಮಾಡಿ ಆಮೇಲೆ TCH ಮಾಡಿರ್ತಾರೆ, ಟ್ರೈನಿಂಗ್, ಟೀಚರ್ ಟ್ರೈನಿಂಗ್ ಮಾಡಿರೋರು ಮಾತ್ರ ಸರ್ಕಾರ ಪಾಠಶಾಲೆಯಲ್ಲಿ ಟೀಚರ್ಸ್ ಆಗೋದು. ಪ್ರೈವೇಟ್ ಶಾಲೆಯಲ್ಲಿ SLC ಹೋಗಿ ಬರೀ ವಿದ್ಯಾಭ್ಯಾಸ ಪಾಠ ಏನೋ ಕೂಡ ಅನುಭವ ಇದ್ದರೆ ಸಾಕು, ಅವ್ರು ಟೀಚರ್ ಆಗ್ತಾರೆ. ಸರ್ಕಾರ ಶಾಲೆಯಲ್ಲಿ ಎಲ್ಲ ಹಂಗಲ್ಲ, ಡಿಗ್ರಿ ಆಗಿರಬೇಕು, ತದನಂತರ ಟೀಚರ್ ಟ್ರೈನಿಂಗ್ ಆಗಬೇಕು. ಇದು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯ. ಅದಕ್ಕೆ ನಾವೆಲ್ಲರೂ ಕೂಡ, ನಾವು ನೀವು ಒಟ್ಟಾರೆ ಸೇರಿಕೊಂಡು ಯಾರಾದರೂ ಇನ್ನು ಬೇರೆ ಶಾಲೆಗಳಲ್ಲಿ ಹೋಗ್ತಕ್ಕಂಥ ಮುಂದಿನ ಅಡ್ಮಿಷನ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಮನದಲ್ಲಿಟ್ಕೊಂಡು ಮಕ್ಕಳೇ ನಮ್ಮ ಅಕ್ಕಪಕ್ಕದ ಮಕ್ಕಳು ಕೂಡ ಸೇರಿಸಿ ಈ ಶಾಲೆಗೆ ಇನ್ನೂ ಹೆಚ್ಚಿನ ರೀತಿ ವಿದ್ಯಾರ್ಥಿಗಳು ಸೇರಿಸಬೇಕು. ಈ ಶಾಲೆಯಲ್ಲಿ ಓದಿರೋರು ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಕೂಡ ಒಬ್ಬ ಮಾದರಿ ಅಧಿಕಾರಿಗಳಾಗಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಓದಬೇಕು. ನೀವು ಕಷ್ಟವಾಗಿ ಓದೋಕೆ ಹೋಗ್ಬೇಡಿ, ಇಷ್ಟವಾಗಿ ಓದಿದ್ರೆ ಮಾತ್ರ ನೀವು ಅಧಿಕಾರಿಗಳಾಗ್ತೀವಿ. ಆಮೇಲೆ ನಮ್ಮ ಪ್ರದೇಶದಲ್ಲಿ ಇವತ್ತು ಈ ಒಂದು ಪ್ರದೇಶದಲ್ಲಿ ದೊಡ್ಡ ಸ್ಕೂಲು, ಈಗ ಒಂದು ಸ್ಕೂಲ್ ಆಗಿದೆ, ಇನ್ನು ಹೊಸ ಬಿಲ್ಡಿಂಗ್ ಆಗ್ತಿದೆ. ಕೆಲವು ಶಾಲೆಯಲ್ಲಿ ವಸತಿಗಳು ಕಡಿಮೆ ಇರ್ತವೆ, ಆದರೂ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿ ವಸತಿ ಇದ್ದಾರೆ. ವಸತಿಗಳು ನೀವೆಲ್ಲರೂ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮೇಡಮ್ ಅವ್ರಿಗೆ ಮಾತಾಡಿ ಇನ್ನೂ ಏನಾದರೂ ಸೌಲಭ್ಯಗಳಿದ್ದರೆ ನಾವು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಮಯವನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನೀವೆಲ್ಲರೂ ಸಹಕರಿಸಿ ತಮಗೆಲ್ಲರಿಗೂ ಅಭಿನಂದನೆಗಳು ಸಹ ನಾನು ಚೆನ್ನಾಗಿ ವಿಷಯವನ್ನ ತಿಳ್ಕೊಂಡಿದ್ದಾರೆ, ಹಾಗೆ ನಿಮಗೂ ಕೂಡ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಾವು ಈ ಸ್ಥಳೀಯ ಗ್ರಾಮದ ನಿವಾಸಿಗಳಾಗಿರೋದ್ರಿಂದ ನಾವು ಈ ಸ್ಥಳೀಯ ಸಮಸ್ಯೆಯನ್ನು ನಾವು ಉಂಟು ಮಾಡಿದಾಗ ನಮ್ಮಲ್ಲಿ ಒಂದು ಆಸೆ ಇತ್ತು. ನಮ್ಮೂರಲ್ಲಿ ನಮ್ಮ ಶಾಲೆಗೆ ಏನಾದರೂ ಒಂದು ನಾವು ಕೊಡುಗೆಯನ್ನು ಕೊಡಬೇಕಂತ ನಾವು ಅದ್ರ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ಇಬ್ಬರು ಸೇರಿ ಮೇಡಮ್ ಅವ್ರ ಹತ್ರ ಬಂದು ನಾವು ಮಾತಾಡೋಕ್ಕೆ ಬಂದಾಗ ಮೇಡಮ್ ಅವರು ನಮ್ಮನ್ನು ಬರಮಾಡಿಕೊಂಡು ಕೂರಿಸಿ, ಅವರು ತಮ್ಮದಂಥ ವಿನಯ ವಿಮೃತಿಯಿಂದ ಕೂರಿಸಿ ನಮ್ಮೊಟ್ಟಿಗೆ ಮಾತಾಡಿ, ಮೇಡಮ್ ಅವರೇ ನಾವು ಈ ರೀತಿ ನಾವು ಬುಕ್ಸ್ ಕೊಡಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದೀವಿ ಅಂದರೆ ಮೇಡಮ್ ಅವರು ಅಂದರು, ಇಲ್ಲ ಸರ್, ಬುಕ್ಸ್ ಆಲ್ರೆಡಿ ಕೊಟ್ಟು ಹೋಗಿದ್ದಾರೆ, ಇನ್ನು ಕೆಲವೊಂದು ನಮಗೆ ಬೇಕಾದ ಅಗತ್ಯಗಳಿದ್ದಾವೆ ಅಂತಂದರು. ಸೊ ಅದನ್ನು ಕೇಳಿದಾಗ ಮೇಡಮ್ ಅವರು ಕೆಲವೊಂದು ಅಗತ್ಯಗಳನ್ನು ನಮ್ಮ ಮುಂದೆ ಇಟ್ಟರು. ಆ ಅಗತ್ಯಗಳೆಲ್ಲ ಇಟ್ಕೊಂಡು ನಮಗೆ ಅದು ಸಹ ಆರ್ಥಿಕವಾಗಿ ತುಂಬ ಕೊರತೆಗಳಿತ್ತು. ಅದನ್ನು ನಮ್ಮ ಸ್ನೇಹಿತರೊಬ್ಬರಿಗೆ ಹೇಳಿದಾಗ ಅವರನ್ನು ಅದನ್ನು ಎಲ್ಲ ಪೂರೈಸಿ ಅದರ ಸಮಸ್ಯೆ ಪರವಾಗಿ ನಾವು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನು ಅವ್ರಿಗೂ ಹಾಗೂ ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಅದರ ಸಲುವಾಗಿ ಮೇಡಮ್ ಅವ್ರಿಗೆ ನಮ್ಮ ತಡೆ ಆಯಿತು, ಕ್ಷಮೆ ಯಾಚಿಸ್ತಾ ಇದ್ದೀವಿ. ನಾವು ಆವಾಗಲೇ ಮಾಡಬೇಕಾಗಿತ್ತು, ಅದು ಹತ್ರ 4 ತಿಂಗಳಾಯಿತು. ಹಂಗೆ ನೀವು ಪ್ಲೇಟ್ಗಳಿಂದ ತುಂಬ ಕೊರತೆ, ಅದು ನಮಗೂ ಮನಸ್ಸು ನೋವಾಗ್ತಾ ಇತ್ತು. ಪಾಪ ಹೇಳಿದ್ರಲ್ಲ, ದಿವಸ ಊಟಗಳು ಮಾಡಬೇಕಾಗಿರೋದು, ನೀರು ಕುಡಿಬೇಕಾಗಿದ್ದು, ಗ್ಲಾಸ್ಗಳಿದೆ, ಚೆಂಡು ಇವೆಲ್ಲನೂ. ಸೊ ಅದರಿಂದ ಮತ್ತೊಂದು ಬಾರಿ ಕ್ಷಮೆ ಯಾಚಿಸ್ತಾ ಇದು ಕಾರ್ಯಕ್ರಮ ಮುಂದುವರಿಸಬೇಕಂತ ಥ್ಯಾಂಕ್ಸ್. ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಊರಿನ ಹಿರಿಯರಿಗೆ, ಗಣ್ಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ರವೀಂದ್ರ ಸರ್ ಮತ್ತು ಅವರ ಜೊತೆಯಲ್ಲಿ
ಕಾರ್ಯದರ್ಶಿಗಳು ವಿನಯ್ ಕುಮಾರ್ ಇಬ್ಬರೂ 2-3 ಸತಿ ನನ್ನೆಲ್ಲ ಭೇಟಿ ಮಾಡಲಿಕ್ಕೆ ಬಂದು ಅವರು ಮೇಡಮ್ ನಾವು ದೊಡ್ಡದಾಗಿ ಏನು ನಮ್ಮ ಫೌಂಡೇಶನಿಂದ ಈಗ ಸದ್ಯಕ್ಕೆ ಏನು ಮಾಡೋದಕ್ಕಾಗಲ್ಲ, ಏನಾದರೂ ಅಲ್ಪ ಸೇವೆಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮ ಶಾಲೆಗೆ ಏನಾದರೂ ನೋಟ್ಬುಕ್ಸ್ ಏನಾದರೂ ಬೇಕಿದ್ರೆ ಹೇಳಿ, ದಯವಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಸಾಕಷ್ಟು ನೋಟ್ಬುಕ್ಸ್ ಇದೆ ಸರ್. ಇನ್ನೂ ಒಂದು 3 ವರ್ಷಕ್ಕೆ ಆಗುವಷ್ಟು ನೋಟ್ಬುಕ್ಸ್ನ ಯಾರೋ ಮಹಾತ್ಮರು ಕೊಟ್ಟು ಹೋಗಿದ್ದಾರೆ. ನಮ್ಮ ಮಕ್ಕಳು ಇದುವರೆಗೂ ಒಂದು ನೋಟ್ಬುಕ್ಕು ಅವರು ಅಂಗಡಿಯಿಂದ ತಗೊಳ್ಳೋ ಹಾಗಿಲ್ಲ. ಎಲ್ಲವನ್ನ ಪೆನ್ಸಿಲಿಂದ, ಪೆನ್ನಿಂದ, ಇದು ಎರೇಸರು, ಬರೆಯುವಂಥ ನೋಟ್ಬುಕ್ಸ್ ಸಾಕಷ್ಟು ಅವ್ರು ಎಷ್ಟು ಬರೆದು ಅವರು ಮುಗಿಸ್ತಾರೋ ಅಷ್ಟು ನಾವು ಕೊಡ್ತಾನೆ ಇರ್ತೀವಿ. ಅಂತ ಒಂದು ಶಾಲೆಯಲ್ಲಿ ಮಕ್ಕಳು ಓದ್ತಿದ್ದಾರೆ, ಪುಣ್ಯ ಮಾಡಿದ್ದಾರೆ. ಕೆಲವು ಕಡೆ ಒಂದು 5-6 ನೋಟ್ಬುಕ್ಸ್ನ ಯಾರೋ ಬಂದು ದಾನಿಗಳು ಕೊಡ್ತಾರೆ, ಮುಗೀತು. ಆ ವರ್ಷ ಎಲ್ಲ ಬರೀ ಅಷ್ಟಲ್ಲೇ ಅವರು ಮಾಡಬೇಕಾಗುತ್ತೆ, ತಂದೆ ತಾಯಿ ಕೊಡಿಸ್ಬೇಕಾಗತ್ತೆ. ಮಕ್ಕಳ ಕೇಳಿಸ್ಕೊಳ್ಳಿ, ಗೊತ್ತಾಯ್ತಾ? ಆದರೆ ಈ ಶಾಲೆಯಲ್ಲಿ ನಾನು ಬಂದು ನೋಡಿದಾಗ ಒಂದು ಇಡೀ ಕೊಠಡಿಯಲ್ಲಿ ಬರೀ ನೋಟ್ಬುಕ್ಸೇ ಇತ್ತು ಸರ್. ಯಾರೋ ದಾನಿಗಳು ಬಂದು ಪುಣ್ಯವಂತರು ಕೊಟ್ಟು ಹೋಗಿದ್ದಾರೆ. ಅದನ್ನು ನೀವು ಬಳಸ್ಕೋಬೇಕು ಒಳ್ಳೆ ರೀತಿಯಲ್ಲಿ. ಬಳಸ್ಕೊಂಡು ಈಗ ಸರ್ ಒಂದು ಮಾತು ಹೇಳಿದ್ರು, ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ. ಪ್ರತಿಯೊಂದು ಕೆಲಸನೂ ಅಷ್ಟೇ. ಕಷ್ಟ ಅಂದ್ಕೊಂಡ್ರೆ ಅದು ಕಷ್ಟ ಇನ್ನೂ ದೊಡ್ಡ ಕಷ್ಟ ಆಗ್ಬಿಡುತ್ತೆ ನಮಗೆ. ಅದನ್ನು ನಾವು ಸಾಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇಷ್ಟಪಟ್ಟು ಮಾಡಿದಾಗ ಏನಾಗುತ್ತೆ, ಎಂಥ ಕಷ್ಟದ ಕೆಲಸ ಏನಾಗುತ್ತೆ, ಸುಲಭ ಆಗುತ್ತೆ. ಗೊತ್ತಾಯ್ತಾ? ನಾವು ಬೆಳೀಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಪ್ರತಿಯೊಂದನ್ನು ನಾವು ಇಷ್ಟಪಟ್ಟು ಮಾಡಬೇಕು. ಅರ್ಥ ಆಯ್ತಾ? ಹಾಗೆ ಸರ್ ಬಂದು ಕೇಳಿದಾಗ, ಇಲ್ಲ ಸರ್ ನಮಗೆ ಊಟದ ವ್ಯವಸ್ಥೆಗೆ ಸ್ವಲ್ಪ ಪ್ಲೇಟ್ಸು ಮತ್ತು ಇದು ಗ್ಲಾಸು, ಆಮೇಲೆ ಇಡೋದಕ್ಕೆ ಸ್ಟ್ಯಾಂಡ್ ಥರ ಏನಾದರೂ ನಮಗೆ ತಟ್ಟೆಗಳು ಇಡೋದಕ್ಕೆ ಸ್ಟ್ಯಾಂಡು ಈ ಥರದ್ದು ಬೇಕು. ದಯವಿಟ್ಟು ಈಗ ಸದ್ಯಕ್ಕೆ ನಮಗೆ ಅಗತ್ಯ ಇರೋದು ಅದೇನೆ, ಅದನ್ನು ಪ್ರೊವೈಡ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು, ಸ್ವಲ್ಪ ಟೈಮ್ ಆಯಿತು ಪರವಾಗಿಲ್ಲ ಸರ್, ಆದರೂ ನಿಮ್ಮ ಒಂದು ಮಾತನ್ನು ನೀವು ಉಳಿಸ್ಕೊಂಡು ತಂದುಕೊಟ್ಟಿದ್ದೀರಿ. ಅದಕ್ಕೆ ನಾವೆಲ್ಲರೂ ನಮ್ಮ ಶಾಲೆಯ ಮಕ್ಕಳು, ನಮ್ಮ ಶಿಕ್ಷಕರು, ನಾನು ಸಹ ನಿಮ್ಮ ಫೌಂಡೇಶನ್ಗೆ ಚಿರಋಣಿಯಾಗಿರ್ತೀನಿ ಸರ್. ಶಾಲೆಗೆ ಕೊಡಬೇಕಾಗಿಲ್ಲ. ನಮ್ಮ ಸ್ನೇಹಿತರೊಬ್ಬರು, ನನ್ನ ನಾಗಯ್ಯ ಅಂತ ನನ್ನ ಸ್ನೇಹಿತರು, ಬಾಲ್ಯ ಸ್ನೇಹಿತರಾಗಿ ಅವರು ನನ್ನ ಒಬ್ಬ ಕ್ಲಾಸ್ಮೇಟ್ ಆಗಿದ್ದು. ಈ ರೀತಿ ಶಾಲೆಗೆ ಕೊಡಬೇಕಾಗಂದಾಗ ಆತ ಸ್ವಲ್ಪ ಹಿಂದಾಗಿ ಏನು ಮಾತಾಡದೆ ಎಷ್ಟು ಬೇಕಾಗ್ತದೆ ಹೇಳ್ರಿ ಅದೆಲ್ಲ ನಾವು ಕೊಡ್ಸೋಣ ಅಂತ ಅವರು ಸ್ವಲ್ಪ, ನಾವು ಫೌಂಡೇಶನ್ ಸೌಲಭ್ಯ ಅವ್ರ ತಂದೆ ತಾಯಿ ಹೆಸರಲ್ಲಿ ವರ್ಕ್ಪಾಟಿ ಸುಬ್ರಾಮ್ ರೆಡ್ಡಿ ಅಂತ, ಅವ್ರ ತಾಯಿ ಓಬುಲಮ್ಮ ಅಂತ, ಅವ್ರ ಹೆಸರು ಮೇಲೆ ನಾವು ಹೆಸರುಗಳನ್ನು ನೀವು ಬರೆಸ್ಕೊಡ್ರಿ, ಅದೇನಾಗ್ತದೆ ಅಗತ್ಯಗಳೆಲ್ಲ ನಾವು ಅವ್ರು ಪೂರೈಸ್ತೀವಿ ಅಂತ ಅವ್ರು ಹೇಳಿದಾಗ ಅದನ್ನೆಲ್ಲ ನಾವು ತಗೊಂಡು, ಮತ್ತೆ ಶುಕ್ರವಾರನೇ ಕೊಟ್ಟಿದ್ದೆವು. ಶನಿವಾರ ತಗೊಂಡ್ಬಂದು ಅವೆಲ್ಲ ಇಟ್ಟು ಅದೆಲ್ಲ ಒಂದು ಕಾರ್ಯಕ್ರಮವಾಗಿ ತಾವು ಇದು ಸಹಕಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ನಾಗೇನವ್ರಿಗೂ ಧನ್ಯವಾದ. ತಗೊಳೋದಕ್ಕೆ ಮುಂಚೆನೂ ಒಂದ್ಸತಿ ಬಂದು ಮತ್ತೆ ಕಾಣಿದ್ರು ನನಗೆ, ಮೇಡಮ್ ತಡ ಆಯಿತು, ಏನು ತಿಳ್ಕೊಬೇಡಿ, ಈಗ ಹೋಗ್ತಾ ಇದ್ದೀವಿ ನಾವು ಪರ್ಚೇಸ್ ಮಾಡಲಿಕ್ಕೆ ಈ ಥರ ಅಂತ ಹೇಳಿದ್ರು. ನನಗೆ ಹೇಳಿದಾಗಲೇ ಸರ್ ನಮಗೆ ಜಾಸ್ತಿ ಏನು ಕೊಡಬೇಡಿ, ಕಡಿಮೆ ಕೊಟ್ಟರು ಒಂದು ಕ್ವಾಲಿಟಿ ಕೊಡಿ, ಯಾಕಂದರೆ ಸ್ಟೀಲ್ ಮೆಟೀರಿಯಲ್ ಅದು. ಕ್ವಾಲಿಟಿ ಇಲ್ಲದೆ ಇರುತ್ತಂದರೆ ಒಂದು ಸ್ವಲ್ಪ ದಿನಕ್ಕೆ ಅದು ರಸ್ಟ್ ಹಿಡಿದು ಹಾಳಾಗುತ್ತೆ, ಸ್ವಲ್ಪ ದಿನ ಬಾಳಿಕೆ ಬರಬೇಕು, ಸ್ವಲ್ಪನೇ ಕೊಡಿ, ಬಾಳಿಕೆ ಬರೋ ಅಂಥದ್ದನ್ನು ಕೊಡಿ ಅಂತ ಹೇಳಿದಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದೇ ಥರ ತಂದಿದ್ದಾರೆ. ಭಾಳ ಖುಷಿ ಸರ್. ನಿಮ್ಮ ಅಲ್ಪ ಸೇವೆನೇ ನಮಗೆ ಮಹಾ ಸೇವೆ ಸರ್. ಚಿಕ್ಕ ಸೇವೆ ಮಾಡಿದಾಗ ಅದೇ ದೊಡ್ಡದಾಗುತ್ತೆ. ನೀವು ಈ ದಿನ ನಮಗೆ ನಮ್ಮ ಮಕ್ಕಳಿಗೆ ತಂದುಕೊಟ್ಟಿರೋದು, ಈ ಅಡುಗೆ ಊಟದ ಒಂದು ವ್ಯವಸ್ಥೆಗೆ ತಂದುಕೊಟ್ಟಿರುವಂತಹ ಒಂದು ಸಾಮಾನುಗಳು ನೋಡ್ತಾ ಇದ್ರೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಹೃದಯಪೂರ್ವಕ ಧನ್ಯವಾದ. ಈಗ ಹಸ್ತಾಂತರ ಮಾಡ್ತಾರೆ. ಇದೀಗ ಏನು ನಮ್ಮ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮಕ್ಕೆ, ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಸರ್ಕಾರ ಎಲ್ಲ ರೀತಿಯ ಕೊಡುಗೆಗಳನ್ನು ಕೊಡ್ತಾ ಇದೆ. ಅದರ ಜೊತೆಯಾಗಿ ಈ ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೌಂಡೇಶನ್ ವತಿಯಿಂದ ತಂದಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ.
ಇದೆ ಹಾಗೆ ಇದೆ. ಮಕ್ಕಳಿಗೆ ಚಾಕ್ಲೇಟ್ಸ್ ಇದೀಗ ನಮ್ಮ ಶಾಲೆಗೆ ನಿಮಗೆ ಏನು ಸೌಲಭ್ಯ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ನಿಮಗೇನು ಬೇಕು ಅಂತ ಕೇಳ್ಕೊಂಬಂದು ನಮಗೆ ಸಹಾಯವನ್ನು ಮಾಡಿದರೆ ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಒಂದು ಪುಟ್ಟ ಸನ್ಮಾನ. ವೆಂಕಯ್ಯ ಪುತ್ತೂರವರು ಈ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್ ಅವರು ಧನ್ಯವಾದಗಳು ಸರ್. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸನ್ಮಾನಿಸ್ತಾರೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಈ ಭಾಗದ ನಮ್ಮ ಶ್ರೀನಿವಾಸ್ ಸರ್, MC ಶ್ರೀನಿವಾಸ್ ಸರ್ ಅವರು ಕೂಡ ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಗೆ ಸಾಬೀತಾಗುತ್ತೆ. ಯಾರು ಕೂಡ ಇಲ್ಲಿ ಉಳ್ಳವರಿಲ್ಲ, ಎಲ್ಲರೂ ಕೂಡ ಮಧ್ಯಮ ವರ್ಗದವರೇ. ಅಂತವರಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಮಾಡಿದ್ದೀನಿ. ದಯವಿಟ್ಟು ನೀವು ಸರ್ಕಾರ ಎಲ್ಲ ಸೇರಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಹಾಗಾಗಿ ಈ ಶಾಲೆಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಕ್ಕಳು ಅಡ್ಮಿಷನ್ ಆಗಬೇಕು. ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಅವರು ಮುಂದೆ ಒಳ್ಳೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕು ಅನ್ನೋದೇ ನಿಮ್ಮೆಲ್ಲರ ಆಶಯ. ಹಾಗಾಗಿ ದಯವಿಟ್ಟು ಮುಂದಿನ ವರ್ಷಕ್ಕಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ದಾಖಲಾತಿಗಳಾಗಬೇಕು. ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಲೆ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಆ ಒಂದು ಕೆಲಸವನ್ನು ನಾವೊಬ್ಬರಲ್ಲ, ಈ ಗ್ರಾಮದ ಮುಖಂಡರೆಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಕೇಳಿ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಬರೋದಕ್ಕೆ ನಾವೆಲ್ಲರೂ ಕೂಡ ಯಾಕಮ್ಮ ಗಾಡಿ ತೆಗಿಬೇಕಾ? ಜಾಸ್ತಿ ಮಾಡೋದಕ್ಕೆ ಜಾಗ ಇರಲಿಲ್ವಲ್ಲ, ಅದಕ್ಕೆ ಅಲ್ಲಿ ನಿಲ್ಸಿದ್ದಾರೆ. ತೆಗಿತೀನಿ. ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ STMC ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳೇ, ಸಿಹಿಯನ್ನು ಕೂಡ ತಂದಿದ್ದಾರೆ. ಒಬ್ಬೊಬ್ಬರೇ ಬಂದು ನೀವು ಚಾಕ್ಲೇಟ್ ಅನ್ನ ತಗೊಂಡು ಹೋಗ್ಬೋದು. ಹಾಗೆ ಕ್ಲಾಸ್ಗೆ ಹೋಗ್ಬಿಡ್ಬೇಕು, ತಗೊಂಡು ಹೋಗ್ತಾ ಇರಿ. ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳಿ.
ಕೊಡ್ತಾ ಇದ್ದಾರೆ ಬರ್ರಿ ಬರ್ರಿ ಬೇಗ ಬರ್ರಿ. ಸೆಲ್ಫಿ ಫೋಟೋ ಕೊಟ್ಟು Wait, sir. Wait, sir. ಜವಾಬ್ದಾರಿ